ಮಾತಾ ಕಿ ಜೈ ಕನ್ನಡಾಂಬೆ. ಸರ್ಕಾರಿ ಹುದ್ದೆ ಘೋಷಿಸಬಹುದು ಆಕ್ಷೇಪ. जय भुवनेश्वरी माता के, जय कावेरी माता के, जय कावेरी माता के. ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಉಳಿಸಿ, ಕನ್ನಡ ಉಳಿಸಿ, ಕನ್ನಡ ಉಳಿಸಿ, ಕನ್ನಡ ಉಳಿಸಿ, ಕನ್ನಡ ಉಳಿಸಿ. ಜೈ ಭಾರತ್ ಮಾತಾ ಕೆ, ಜೈ ಭುವನೇಶ್ವರಿ ಮಾತಾ ಕೆ, ಜೈ ಭುವನೇಶ್ವರಿ ಮಾತಾ ಕೆ, ಜೈ ಕಾವೇರಿ ಮಾತಾ ಕೆ, ಜೈ ಉಳಿಸಿ ಉಳಿಸಿ ಕನ್ನಡ ಉಳಿಸಿ, ಉಳಿಸಿ ಉಳಿಸಿ ಕನ್ನಡ ಉಳಿಸಿ, ಉಳಿಸಿ ಉಳಿಸಿ ಕನ್ನಡ ಉಳಿಸಿ, ಬೆಳೆಸಿ ಬೆಳೆಸಿ ಕನ್ನಡ ಬೆಳೆಸಿ, ಬೆಳೆಸಿ ಬೆಳೆಸಿ ಕನ್ನಡ ಬೆಳೆಸಿ. ಜೈ ಕರ್ನಾಟಕ ಮಾತಾ ಕೆ, ಜೈ ಕಾವೇರಿ ಮಾತಾ ಕೆ, ಜೈ ಭುವನೇಶ್ವರಿ ಮಾತಾ ಕೆ. ಸನ್ಮಾನ ಮಾಡ್ಬಿಡದ. ಉಳಿಸಿ ಉಳಿಸಿ ಕನ್ನಡ ಉಳಿಸಿ, ಉಳಿಸಿ ಉಳಿಸಿ ಕನ್ನಡ ಉಳಿಸಿ, ಬೆಳೆಸಿ ಬೆಳೆಸಿ ಕನ್ನಡ ಬೆಳೆಸಿ, ಉಳಿಸಿ ಉಳಿಸಿ ಕನ್ನಡ ಉಳಿಸಿ. ಜೈ ಭಾರತ್ ಮಾತಾ ಕೆ, ಜೈ ಕರ್ನಾಟಕ ಮಾತಾ ಕೆ. ಏನು ಇವತ್ತು ನಾವು ಕನ್ನಡ ಆಂದೋಲನ ಹಮ್ಮಿಕೊಂಡಿದ್ದೀವಿ ನಮ್ಮ ಮಂಡ್ಯ ರಕ್ಷಣಾ ವೇದಿಕೆ ಕಡೆಯಿಂದ. ಎಲ್ಲ ಆಂಗ್ಲ ಮಾಧ್ಯಮ ಶಾಲೆಗಳು, ನಮ್ಮ ತಾಲೂಕಲ್ಲಿ ಯಾವ್ಯಾವ ಶಾಲೆಗಳಿದೆ ಅಲ್ಲಿಗೆಲ್ಲ ಹೋಗಿ ಕನ್ನಡನೂ ಒಂದು ಸ್ವಲ್ಪ ಅರಿವು ಮೂಡಿಸ್ಬೇಕು. ವ್ಯಾನ್ಗಳಲ್ಲಿ ಕನ್ನಡದ ನಾಮಫಲಕ ಹಾಕಿ, ಎಲ್ಲ ಇಂಗ್ಲೀಷಲ್ಲಿ ಹಾಕಿದ್ರೆ ಗೊತ್ತಾಗಲ್ಲ ಯಾವ ವ್ಯಾನು ಇದು ಯಾವ ಸ್ಕೂಲು ಅಂತ. ಹಾಗಾಗಿ ಕನ್ನಡ ಬಳಸಿ. ಎಲ್ಲ ಭಾಷೆನೂ ಇಂಪಾರ್ಟೆಂಟ್, ಎಲ್ಲ ಭಾಷೆನೂ ಬೇಕು ನಮ್ಮ ಮಕ್ಕಳಿಗೆ ಈಗಿನ ಕಾಲದಲ್ಲಿ. ಆದರೆ ಕನ್ನಡನೂ ಸ್ವಲ್ಪ ಪ್ರಾಮುಖ್ಯತೆ ಕೊಡಿ, ಕನ್ನಡಕ್ಕೆ ಬೆಲೆ ಕೊಡಿ ಅಂತ ಹೇಳಿ ಕೇಳ್ಕೊತಾರೆ. ಜೈ ಹಿಂದ್, ಜೈ ಕನ್ನಡ. ಹೆಸರು ಛಾಯಾದೇವಿ ಜಿ ಅಂತ. ಕನ್ನಡ ಆಂದೋಲನದ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ವೈದ್ಯಾಧಿಕಾರಿಗಳಾದ ಸಾರ್ವಜನಿಕ ಆಸ್ಪತ್ರೆ ವೈದ್ಯಾಧಿಕಾರಿಗಳಾದ ಶ್ರೀಧರ್ ಅವರು ಚಾಲನೆ ಕೊಟ್ಟಿದ್ದಾರೆ. ಏಕೆಂತ ಹೇಳಿದ್ರೆ ಶ್ರೀಧರ್ ಅವರು ಒಂದು ವೈದ್ಯಾಧಿಕಾರಿಯಾಗಿರೋದು ನಮ್ಮ ತಾಲೂಕಿಗೆ ಒಂದು ಒಳ್ಳೆಯ ಬೆಳವಣಿಗೆ ಆಗಿದೆ. ಈ ಡಾಕ್ಟರ್ ಬಗ್ಗೆ ನಾವು ತಿಳಿದಾಗ ಡಾಕ್ಟರ್ ಹೇಳೋರು, ಸರ್ ಈಗ ಕರ್ನಾಟಕ ಇದು ಏನಾಗಿದೆ ಅಂದರೆ ಕರ್ನಾಟಕದ ಜಿಲ್ಲಾದ್ಯಂತ ರಾಜ್ಯಾದ್ಯಂತ ಕನ್ನಡವನ್ನು ಅಳಿಸುವಂಥ ಕಾರ್ಯಕ್ರಮಗಳನ್ನ ನಮ್ಮವರೇ ಕನ್ನಡಿಗರಾದಂತೆ ಮಾಡ್ತಾ ಇರೋದು ವಿಪರ್ಯಾಸದ ಸಂಗತಿಯಾಗಿದೆ. ಮತ್ತೆ ಏನಂತ ಹೇಳಿದ್ರೆ ಕನ್ನಡ ಉಳಿಸ್ಬೇಕು, ಕನ್ನಡ ಬೆಳೆಸಬೇಕು ಅನ್ನೋ ಕಾರ್ಯಕ್ರಮನ ಖಾಸಗಿ ಶಾಲೆಗಳಲ್ಲಿ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮತ್ತು ಶಾಲೆ ಮಕ್ಕಳುಗಳಿಗೆ ಎಲ್ಲ ವಾಹನಗಳಲ್ಲಿ ಒಬ್ಬರ ಆಯಾ ಇರಬೇಕು, ಮತ್ತು ಮಕ್ಕಳು ನಾಮಫಲಕ ಇರಬೇಕು, ಮತ್ತು ಕನ್ನಡದಲ್ಲಿ ಉಚ್ಚಾರಣೆ ಇರಬೇಕು. ಪಾಠ ಪ್ರವಚನಗಳಲ್ಲೂ ಸಹ ಕನ್ನಡನ ಆದಷ್ಟು ಆದ್ಯತೆ ಕೊಡಬೇಕಂತೇಳಿ ಅದನ್ನ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮನ ಇವತ್ತು ಮಂಡ್ಯ ರಕ್ಷಣಾ ವೇದಿಕೆ ಅಭಿಯಾನ ಮಾಡ್ಕೊಂಡಿದ್ದೀವಿ. ಇವತ್ತು ಒಂದೇ ದಿನಕ್ಕೆ ಈ ಕಾರ್ಯಕ್ರಮ ಸೀಮಿತ ಆಗಿರಲ್ಲ. ಪ್ರತಿ ವರ್ಷಗಟ್ಟಲೆ ಎಲ್ಲೆಲ್ಲಿ ತಾಲೂಕುಗಳಲ್ಲಿ ಎಲ್ಲೇ ಶಾಲೆಗಳಿದೆ ನಿತ್ಯದ ಕಾರ್ಯಕ್ರಮ ಈ ಆಂದೋಲನ ನಡೆಯುತ್ತೆ ಸರ್. ಎಲ್ಲ ಶಾಲೆಗಳು ಹೋಗ್ತೀರಾ? ಖಂಡಿತ. ನಮ್ಮ ಶ್ರೀರಂಗಪಟ್ಟಣ ತಾಲೂಕಲ್ಲಿ ಎಲ್ಲಿ ಶಾಲೆಗಳಿದೆ ಪ್ರತಿಯೊಂದು ಶಾಲೆಗೂ ಭೇಟಿ ನೀಡಿ ಅವರಿಗೆ ಒಂದು ಶಾಂತಿಯುತವಾಗಿ ಮಾತಾಡಿ ಕನ್ನಡನ ಅರಿವು ಮೂಡಿಸಿ ನೀವು ಕನ್ನಡನ ಆದ್ಯತೆ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಮತ್ತು ಇದಾದ ನಂತರ ಜಿಲ್ಲಾದ್ಯಂತ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಅದಾದ ನಂತರ ರಾಜ್ಯಾದ್ಯಂತನೂ ಈ ಕಾರ್ಯಕ್ರಮ ಹಮ್ಮಿಕೊಳ್ಬೇಕು ಅಂತೇಳಿ ನಮ್ಮ ಸಂಘಟನೆಗಾರೆಲ್ಲ ನಾವು ತೀರ್ಮಾನ ತಗೊಂಡಿದ್ದೀವಿ. ನಿಮ್ಮ ಹೆಸರು? ಬಿ ಶಂಕರ ಬಾಬು, ಮಂಡ್ಯ ರಕ್ಷಣಾ ವೇದಿಕೆಯಿಂದ.